3 ಗಂಟೆಯ ಪ್ರಮುಖ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಚ್.ಡಿ. ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನ್ಯಾಯಾಲಯ ದೇವರ ಮೇಲೆ ನನಗೆ ವಿಶ್ವಾಸ ಇದೆ ಎಂದಿದ್ದಾರೆ. ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿರುವಂತಹ ರೇವಣ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು, ಈಗ ಜಾಮೀನು ಮೇಲೆ ಹೊರಬಂದಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. 40 ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ, ನ್ಯಾಯಾಂಗಕ್ಕೆ ಈಗ ತಲೆಬಾಗುವೆ ಎಂದು ಮಾಜಿ ಸಚಿವ ರೇವಣ್ಣ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ಬಗ್ಗೆ ನನಗೇನು ಗೊತ್ತಿಲ್ಲ, ಈ ಪ್ರಕರಣದಲ್ಲಿ ಗೆದ್ದು ಬರುವ ವಿಶ್ವಾಸವಿದೆ, ಕಾರ್ಯಕರ್ತರು ಮೆರವಣಿಗೆ ವೇಳೆ ಪಟಾಕಿ ಹೊಡಿಬಾರದು ಅಂತ ಮಾತನಾಡಿದ್ರು. ಜೊತೆಗೆ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸ್ತಾ ಭಾವುಕರಾದರು. ಜಾಮೀನು ಸಿಕ್ಕ ನಂತರ ರೇವಣ್ಣ ಅವರು ಮೊದಲನೇ ಬಾರಿಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಸರ್, ಇಡೀ ಪ್ರಕರಣವನ್ನ ಯಾವ ರೀತಿ ನಿಭಾಯಿಸ್ತೀರಿ ಸರ್? ಸರ್, ಈಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಸರ್. ನಾನು ನ್ಯಾಯಾಂಗಕ್ಕೆ ತಲೆ ಬಾಗ್ತೀನಿ. ನನಗೆ ನ್ಯಾಯಾಂಗ ದೇವ್ರ ಮೇಲೆ ನನಗೆ ಇದೆ ಸರ್. ನನಗೆ ದೇವ್ರ ಮೇಲೆ ನನಗೆ ವಿಶ್ವಾಸ ಇದೆ ಸರ್. ಅವರು ಇವತ್ತು ನಾನು ಅಷ್ಟು ಬಿಟ್ಟರೆ ಇನ್ನೇನು ಹೇಳಿಲ್ಲ ಸರ್. ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ. 40 ವರ್ಷದ ಜೀವನದಲ್ಲಿ ನಾನು ಯಾವುದೇ ಒಂಥರ ಇದಿಲ್ಲ ಸರ್. ಅದರಿಂದ ನಾನು ನ್ಯಾಯಾಂಗದಲ್ಲಿ ಇವತ್ತು ಇರುವಾಗ ನನಗೆ ಅದು ವಿಶ್ವಾಸ ಇರುವಾಗ ನನಗೇನು ರಿಯಾಕ್ಟ್ ಮಾಡಲ್ಲ. ಮತ್ತು ನಮ್ಮ ಜನಕ್ಕೂ ಹೇಳಿದ್ದೀನಿ, ಯಾವುದೇ ಥರ ಮೆರವಣಿಗೆ ಆಗಲಿ ಪಟಾಕಿ ಹೊಡೆಯೋದಲ್ಲಿ ನೆನ್ನೆ ಒಂದು ನಾನು ಇದೇ ಕೊಟ್ಟಿದ್ದೀನಿ, ಯಾವುದೂ ಮಾಡಬಾರ್ದು, ದಯಮಾಡಿ ಕೈ ಮುಗಿತೀನಿ ಅಂತೇಳಿ ಅದನ್ನು ಹೇಳಿದ್ದೀನಿ. ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂಥ ಪ್ರಯತ್ನ ನನಗೆ ಅದ್ರ ಬಗ್ಗೆ ಯಾರ ಬಗ್ಗೆನೂ ಹೇಳಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನನಗೆ ಇಷ್ಟೇ, ನ್ಯಾಯಾಂಗಕ್ಕೆ ಗೌರವ ಕೊಡಬೇಕಾಯಿತು. ಇದಾಯಿತು. ಜೈಲಲ್ಲೂ ಹೋಗಿ 6 ದಿವಸ ಜೈಲಲ್ಲೂ ಇದ್ದು ಬಂದಿದ್ದೀನಿ. ನನಗೆ ನನ್ನ ಜೀವನದಲ್ಲಿ ಇದು ಫಸ್ಟ್ ಟೈಮು. ಮತ್ತು ಅದಲ್ಲದೆ ನನಗೆ ದೇವ್ರ ಮೇಲೆ ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ. ಗೆದ್ದು ಬರ್ತೀನಿ ಅನ್ನುವಂಥ ವಿಶ್ವಾಸ ನನಗೆ ಅದ್ರ ಬಗ್ಗೆ ಇವತ್ತೇನು ಹೇಳಿ, ನಾನು ನ್ಯಾಯಾಂಗದಲ್ಲಿ ಕೇಸ್ ನಡೀತಾ ಇದೆ, ನಡೀಲಿ. ದೇವರು ಮತ್ತು ನ್ಯಾಯಾಂಗದ ಬಗ್ಗೆ ನನಗಿದೆ. ನಮ್ಮ ಪಾಪ ಅವರು ಅಷ್ಟೆಲ್ಲ ಇದು ಮಾಡಿದ್ರು. ನಿನ್ನೆ ರಾತ್ರಿ 11:30 ಆಯಿತು. ಒಂದು ಕೃತಜ್ಞತೆ ಸಲ್ಲಿಸಿ ಹೋಗೋಣ ಅಂತ ಬಂದು. ಪ್ರಜ್ವಲ್ ಏನಾದರೂ ನಿಮಗೆ ಸಂಪರ್ಕಕ್ಕೆ ಸಿಕ್ಕಿದ್ರ? ಯಾವಾಗ? ನನಗೆ ಗೊತ್ತಿಲ್ಲ ಸರ್. ಇದಿಷ್ಟು ಕೂಡ ರೇವಣ್ಣ ಅವರ ಮಾತುಗಳು. ಈ ಪ್ರಕರಣದಲ್ಲಿ ಸಿಲುಕಿಸಿದಾರಾ ಇಲ್ವಾ, ನಾನು ಏನನ್ನೂ ಮಾತಾಡಲ್ಲ, ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಪ್ರಜ್ವಲ್ ಸಂಪರ್ಕಕ್ಕೆ ಸಿಕ್ಕಿದ್ರ ಅನ್ನುವಂಥ ವಿಚಾರವನ್ನ ಸದ್ಯಕ್ಕೆ ರೇವಣ್ಣ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ಮೂಲಕ ನಾನು ಹೊರಗಡೆ ಬರ್ತೀನಿ ಅನ್ನುವಂಥ ಮಾತನ್ನ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.